ಸರ್, ಏನು ಈ ಭಾರತ ಚುನಾವಣಾ ಆಯೋಗ SIR ಅಂತ ಮಾಡಿದೆ, ಇದರ ಬಗ್ಗೆ ನಿಮ್ಮ ಆ, ಅನಿಸಿಕೆ ಏನು ಸರ್? ಇದರ ಬಗ್ಗೆ ಯಾವ ತರ ಜಾಗೃತಿ ಮೂಡಿಸೋದಕ್ಕೆ ಏನಾದ್ರು ನೀವು ಮಾಡ್ಕೊಂಡಿದ್ದೀರಾ? ಸರ್, SIR ಸರ್ಕಾರದಿಂದ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ಒಳ್ಳೆ ಕೆಲಸನೇ. ಎರಡೆರಡು ಕಡೆ ವೋಟ್ಸ್ ಇರೋದು ಮತ್ತೆ ವೋಟ್ ಹಾಕೋದ್ರಲ್ಲಿ ವಂಚಿತರಾಗಿರೋರಿಗೆಲ್ಲ ಅನುಕೂಲ ಆಗುತ್ತೆ. ಆದ್ರಿಂದ ಪ್ರತಿಯೊಬ್ರು ಇದ್ರಲ್ಲಿ ಪಾಲ್ಗೊಂಡು ಸೂಕ್ತವಾದ ದಾಖಲೆಯನ್ನು ನೀಡಬೇಕು. ಸರ್, ಏನು ಶಿಡ್ಲಘಟ್ಟದ ರಾಜಕಾರಣದಲ್ಲಿ ಒಂದು ಸಂಚಲನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಂದಾಗ 3-4 ಅಭ್ಯರ್ಥಿಗಳು 3 ಬಾಗಿಲು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿರ್ತೀರಿ, ಕಳೆದ ಸಲ ಕಾರ್ಯಕ್ರಮಗಳಾಗ್ತಾ ಇದೆ. ಈಗ SIR ಅಂತೇಳಿ ಇದೇ ಕ್ಷೇತ್ರದ ಏನು ಕಾಂಗ್ರೆಸ್ ಮುಖಂಡರಾದಂತ ಪುಟ್ಟರಾಜನವರು ಭಾನುವಾರ ಕಾರ್ಯಕ್ರಮ ಜಾಗೃತಿ ಮೂಡಿಸಬೇಕು, ಇದರ ಅವೇರ್ನೆಸ್ ಜನಸಾಮಾನ್ಯರಿಗೆ ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಬರುವಂತವ್ರಿಗೂ ಸಹ ಅಲ್ಲಿ ಒಂದು ಊಟದ ವ್ಯವಸ್ಥೆ ಸಹ ಮಾಡಿರ್ತಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಸರ್? ಸರ್, ಅವರು ಪುಟ್ಟರಾಜನವರು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ. ಆದ್ರೆ ಅವ್ರೊಂದು ನೇರವಾಗಿ ಹೇಳ್ಬೇಕು, ಯಾವುದೇ ಸುತ್ತು ಬಳಸಿ ಹೇಳ್ದಿರಾ ಕಾಂಗ್ರೆಸ್ ಬಾವುಟ ಬಿಟ್ಟು ಕಾಂಗ್ರೆಸ್ ಆಫೀಸಲ್ಲಿ ಮಾಡ್ಬೇಕಾಗಿತ್ತು ಕಾರ್ಯಕ್ರಮ, ಅವ್ರು ಖಾಸಗಿ ಕಾರ್ಯಕ್ರಮ ತರ ಮಾಡ್ಕೊಂತ ಇದಾರೆ. ಅವರು ಪುಟ್ಟರಾಜನವರು ನಮ್ಗೆ ಅರ್ಥ ಆಗ್ತಾ ಇಲ್ಲ. BLO 1 BLO 2 ಎರಡರಲ್ಲಿ ಯಾವ್ದನ್ನ ಆಗಿದಾರ ಅವರು? ಫಸ್ಟ್ ಅವ್ರು ಎರಡರಲ್ಲಿ ಯಾವ್ದನ್ನ ಒಂದ್ ಆಗಿದ್ರೆ ಆ ಕಾರ್ಯಕ್ರಮ ಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಗಮನ ತಂದಿಲ್ಲ, ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ವಿ.ಮುನಿಯಪ್ಪ ಸಾಹೇಬ್ರವ್ರ ಗಮನ ತಂದಿಲ್ಲ. ಅವರು ನಮ್ಮ ವಿ.ಮುನಿಯಪ್ಪನವ್ರ ಕುಟುಂಬದ ಬ್ಯಾನರ್ ಬಿಟ್ಟು ನೀವ್ ಹಾಕ್ರಿ, ಆಮೇಲೆ ನಿಮ್ ಕದನ್ ನೋಡ್ಸಿ. ಲಾಸ್ಟ್ ವರ್ಗು ನಾವು ಕಾಂಗ್ರೆಸ್ ಅಂತೀರಾ, ಲಾಸ್ಟ್ ಅಲ್ಲಿ ಪಕ್ಷೇತರವಾಗಿ ನೀವು ವಿರೋಧ ಮಾಡ್ತೀರಾ. ನೀವ್ ಬಂದಿರೋದು ಕಾಂಗ್ರೆಸ್ ಗೆಲ್ಸಾಕಲ್ಲ, ಕಾಂಗ್ರೆಸ್ ಸೋಲ್ಸಕ್ ಬಂದಿದ್ದೀರಾ. ಇವರು ಊಟ ನಮ್ಗೆ ಏನಾಯ್ತಂದ್ರೆ, ನಾವು ಮೊನ್ನೆ KPCC ಅಧ್ಯಕ್ಷ ಪದಕರಾಯಣ ಟೈಮಲ್ಲಿ ಒಂದು ವಿ.ಮುನಿಯಪ್ಪನವ್ರ ಕುಟುಂಬದ ಒಂದು ಫೋಟೋ ಹಾಕ್ತೀರಾ, ಇವ್ರು ಬಸ್ಸುಗಳು ಗಾಡಿಗಳಲ್ಲಿ ಕಳಿಸ್ತರು. ಅಂದ್ರೆ ಇವರು ನಮ್ ಶಿಡ್ಲಘಟ್ಟದಲ್ಲಿ ನಾಮಕಾವಸ್ಥೆಗೆ ವಿ.ಮುನಿಯಪ್ಪನವ್ರ ಕುಟುಂಬ ಫೋಟೋ ಹಾಕೊಂಡಿದ್ದಾರೆ. ಲಾಸ್ಟ್ ಅಲ್ಲಿ ಅಷ್ಟೇ 2 ಟರ್ಮ್ ಅವ್ರೆ, ಲಾಸ್ಟ್ ವರ್ಗು ವಿ.ಮುನಿಯಪ್ಪನವ್ರ ಜೈ, ವಿ.ಮುನಿಯಪ್ಪನ ಮಗನವ್ರ ಜೈ ಅಂತ ಹೇಳ್ಕೊಂಡು ಬಂದು ಲಾಸ್ಟ್ ಅಲ್ಲಿ ಕೈ ಎತ್ಬಿಟ್ಟು ಅವರು ಪಕ್ಷೇತರವಾಗಿ ಅಭ್ಯರ್ಥಿ ಆಗ್ತಾರೆ. ಏನೋ ನೋಡ್ತಾ ಇದ್ರೆ ಇವಾಗ 2 ವರ್ಷ ಮೊದಲೇ ರೆಡಿ ಮಾಡ್ಕೊಂಡಂಗಿದಾರ ಅವರು. ಹಾಗಾದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡ್ಲಿ, ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಮೇಲೆ ಪುಟ್ಟಣ್ಣನವ್ರ ಪ್ರೀತಿ ಇದ್ರೆ ಪುಟ್ಟಣ್ಣವ್ರು ಬಹಿರಂಗವಾಗಿ ಹೇಳಿಕೆ ಕೊಡ್ಲಿ, ನಾನು ಕಾಂಗ್ರೆಸ್ ಅಲ್ಲಿ ಯಾರು ಬಿಫಾರ್ಮ್ ಕೊಟ್ರು ಹೈಕಮಾಂಡ್ ನಾವು ತಲೆ ಹೋಗ್ತೀವಿ. ಇಲ್ಲ ಬೇಡ ಪುಟ್ಟಣ್ಣವ್ರೆ, ನೀವು ಹೆಂಗು ನಿಮ್ಗೇನು ಹೊಸದೇನಲ್ಲ, 2 ಟರ್ಮ್ ನಿಂತ್ಕೊಂಡಿದ್ರ, 3ನೇ ಟರ್ಮ್ ಪ್ರಯತ್ನ ಮಾಡ್ಬೋದು, ಹಣೆ ಬರ ಯಾರಿಗೂ ಲಕ್ಷತ್ತೋ ಇಲ್ಲ. ಆದ್ರೆ ಲಾಸ್ಟ್ ವರ್ಗು ಕಾಂಗ್ರೆಸ್ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ನೀವು ಜನಗಳು ದಾರಿ ತಪ್ಪಿಸ್ಬೇಡಿ. ಏನಿತ್ತು ದಯವಿಟ್ಟು ಹೀಗೆ ಮಾಡ್ಕೊಂಡು ಹೊಂಟ್ಬಿಡ್ರಿ. ನೀವು ನಿಮ್ಮ ರಾಜಕೀಯ ನೀವು ಮಾಡ್ಕೊಡಿ. ವಿ.ಮುನಿಯಪ್ಪನ ಶಶಿಧರ್ ಮುನಿಯಪ್ಪನವ್ರನ್ನ ನೀವು ಅಡ್ಡ ಇಟ್ಕೊಂಡು ರಾಜಕೀಯ ಮಾಡ್ತೀರಾ, ಅವ್ರು ಯಾವುದೇ ಕಾರಣಕ್ಕೂ ನಿಮ್ಗೆ ಆಶೀರ್ವಾದ ಮಾಡೋದಿಲ್ಲ. ಎಲ್ಲನಾಗ್ಲಿ ಒಂದ್ ಸಿಂಗಲ್ ಸ್ಟೇಟ್ಮೆಂಟ್ ಕೊಟ್ಟಿದಾರ, ನಿಮ್ ಬಗ್ಗೆ ನಿಮ್ ಸಪೋರ್ಟ್ ಕೊಟ್ಟಿದಾರ? ಇಲ್ಲ, ಕರ್ಸ್ರಿ, ಭಾನುವಾರ ಕರ್ಸ್ರಿ. ನಾನು ಹೇಳ್ತಾ ಇದ್ದೀನಿ, ಭಾನುವಾರ ಶಶಿಧರ್ ಮುನಿಯಪ್ಪನ ಕರ್ಸಿ, ನಮ್ಮ ಕುಟುಂಬದ ಬೆಂಬಲ, ವಿ.ಮುನಿಯಪ್ಪ ಸಾಹೇಬ್ರ ಕುಟುಂಬ ಬೆಂಬಲ ಇದೆ. ಅವರು ರೇಸಲ್ಲಿ ಇದಾರೆ ಸ್ವಾಮಿ, ವಿ.ಮುನಿಯಪ್ಪನವ್ರ ಮಗ ರೇಸಲ್ಲಿ ಇದಾರೆ. ನೀವಿನ್ನ ನೆನ್ನೆ ಮೊನ್ನೆ ಬಂದಿರೋರು ಹುಟ್ಟುತ್ತ ರಾಜಕಾರಣಿಗಳು. ಅರ್ಥ ಆಯ್ತಾ? ನೀವು 15-20 ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದೀರಾ. ವಿ.ಮುನಿಯಪ್ಪನವ್ರ ಮಗನು ಮೊದ್ಲಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರೋದು. ತಲೆ ಕೆಡ್ಸ್ಕೊಂಡ್ರೆ ನೀವು ಅನ್ಕೊಂಡಿರೋ ಕನಸೆಲ್ಲ ನನ್ಸಾಗೋದಿಲ್ಲ. ಸರ್, ಏನೀಗ ಪುಟ್ಟರಾಜನಪ್ಪನವರ ಶಕ್ತಿ ಪ್ರದರ್ಶನ ಈ ಕಾರ್ಯಕ್ರಮ ಅಂತೇಳಿ ಹೊರಗಡೆ ಚರ್ಚೆ ಗ್ರಾಸವಾಗ್ತಾ ಇದೆ. ಇದೇ ಮಾತನ್ನು ಪುಟ್ಟರಾಜನಪ್ಪನವರು ನಮ್ಮ ಶಕ್ತಿ ಪ್ರದರ್ಶನ 2023ರಲ್ಲಿ 52,000 ಮತಗಳಿಂದಾನೇ ತೋರಿಸಿದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ನಲ್ಲಿ B.Pharm ಕೊಟ್ರೆ ಗೆಲ್ತಾರೆ ಅನ್ನೋ ಒಂದು ಸೂಚನೆ ಇದೆ ಸರ್. ಇದ್ರ ಬಗ್ಗೆ ಸರ್, B.Pharm ಅವಶ್ಯಕತೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅವರೆಲ್ಲ ಮಾಡ್ತಾ ಇರೋದೇನಂದ್ರೆ, ಅವರೇ 2 ಟೀಮ್ ಮಾಡ್ತಾ ಇದಾರೆ. ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಫೋಟೋ ಹಾಕ್ಸಿಲ್ಲ. ನೀವು ಸೂಕ್ಷ್ಮ ಗಮನಿಸ್ರಿ. ಶಿಡ್ಲಘಟ್ಟದಲ್ಲಿ ಬಿಟ್ರೆ, ಶಿಡ್ಲಘಟ್ಟ ಆಚೆ ವಿ.ಮುನಿಯಪ್ಪ ಮಗಂದಾಗ್ಲಿ ವಿ.ಮುನಿಯಪ್ಪನವ್ರಾಗ್ಲಿ ಫೋಟೋ ಆಗ್ತಾ ಇಲ್ಲ. ಅವ್ರು ಬೆಳಿಬೇಕಷ್ಟೇ, ಬೇರೆ ಬೇಕಾಗಿಲ್ಲ. ಅದೇನು ಅವಶ್ಯಕತೆ ಏನಿಲ್ಲ. ಅವ್ರೇನು ಸ್ಟೇಟ್ ಅಲ್ಲಿ ವಿ.ಮುನಿಯಪ್ಪನವ್ರು ಏನು ಗೊತ್ತು, ಪುಟ್ಟಣ್ಣಪ್ಪನವರಿಂದ ಗೊತ್ತಾಗ್ಬೇಕು, ಅವಶ್ಯಕತೆ ಇಲ್ಲ. ಅಂದ್ರೆ ಯಾಕೆ ಈ ತರ ಮಾಡ್ತಾ ಇದೀರಿ ನೀವು? ಇಲ್ಲೊಂದು ಫ್ಲೆಕ್ಸ್ ಹಾಕ್ಸೋದು, ಅಲ್ಲೋಗ್ಬಿಟ್ಟು ಅಲ್ಲೊಂದು ಫ್ಲೆಕ್ಸ್ ಹಾಕ್ಸೋದು. ಹೈಕಮಾಂಡ್ ಏನಂತ ನೀವೊಬ್ರೇ ನಾಯಕರನ್ನು ನಡ್ಸ್ಕೊಳಕ್ ಹೋಗೋದು, ಅದ್ ಯಾವತ್ತೂ ಆಗಲ್ಲ. ವಿ.ಮುನಿಯಪ್ಪನವ್ರ ಕುಟುಂಬದ ಆಶೀರ್ವಾದ ನಿಮ್ಗೆ ಇವತ್ತಿಗೆ ಸಿಕ್ಕಿಲ್ಲ, ಸಿಗೋದು ಇಲ್ಲ, ಬರೆದಿಟ್ಕೊಳ್ಳಿ ನೀವು ಅಷ್ಟೇ. ಸರ್, ಏನು ಶಶಿಧರ್ ಮುನಿಯಪ್ಪನವರ ಆಶೀರ್ವಾದ ಸಿಗಲ್ಲ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಈ ವಿಷಯವನ್ನು ಏನಾದ್ರು ಶಶಿಧರ್ ಮುನಿಯಪ್ಪನವರು ಹೇಳಿಲ್ಲ? ನಮ್ಗೆ ಗೊತ್ತು, ನಾವು ಅವರ ಗರಡಿಯಲ್ಲಿ ಪಳಗಿರೋರು, ನಮಗ್ ಗೊತ್ತು. ಅವರೆಲ್ಲ ಅಬ್ಸರ್ವ್ ಮಾಡ್ತಾರ, ಲಾಸ್ಟ್ ಅಲ್ಲಿ ಯೋಚನೆ ಮಾಡ್ತಾರೆ.
ಇವ್ರು 2 ಟರ್ಮ್ ಯೋಚನೆ ಮಾಡಿ ನೀವು. ಭೀಮನಪ್ಪನವ್ರ ಫೋಟೋ ಇಟ್ಕೊಂಡೆ ಬ್ಯಾನರ್ ಇಟ್ಕೊಂಡೆ ಬಂದ್ರು. ಎಲೆಕ್ಷನ್ ಟೈಮಲ್ಲಿ ಕಿತ್ತು ಬಿಸಾಕ ಭೀಮನಪ್ಪನ ಫೋಟೋ. ಅರ್ಥ ಆಯ್ತಾ? ನೀವು ಅದೇ ಪಕ್ಷದ ನಿಂತ್ಕೊಂಡಾಗನು ಭೀಮನಪ್ಪನ ಫೋಟೋ ಯಾಕೆ ತೆಗೆದ್ರಿ ನೀವು? ಅವ್ರೇನ್ ಎಲೆಕ್ಷನ್ ನಿಂತ್ಕೊಂಡಿದ್ರ? ನೀವು ತೆಗೆದು ಯಾಕೆ ತೆಗೆದ್ರಿ ನೀವು? ನೀವೇನೇನ್ ಮಾತಾಡಿದೀರಾ 2023ರಲ್ಲಿ? ನೀವು ಏನೇನ್ ಮಾತಾಡಿದೀರಾ ಭೀಮನಪ್ಪನವ್ರ ಬಗ್ಗೆ? ಶಶಿಧರಮಣ್ಣಪ್ಪನವ್ರು ಗೊತ್ತಿಲ್ಲ ಸ್ವಾಮಿ ಇದೆ ನಿಮ್ಗಷ್ಟು. ಶಶಿಧರಮಣ್ಣಪ್ಪನವ್ರ ಆಶೀರ್ವಾದ ಇದ್ರೆ ಭಾನುವಾರ ಕರ್ಸಿ ನೋಡೋಣ. ಭಾನುವಾರ ಕರ್ಸಿ ನಿಮ್ಗೆ ಬೆಂಬಲ ನೋಡ್ಸಂತ ಹೇಳ್ರಿ. ಯಾಕೆ ಅವ್ರು ರಾಜಕೀಯದಲ್ಲಿ ಬೆಳೆಯೋದ ಅವಶ್ಯಕತೆ ಇಲ್ಲ. ನೀವು ಒಬ್ಬರೇ ಬೆಳಿಬೇಕಾ? ಅವ್ರಿಗೂ ಬಿಡಿ ಸ್ವಾಮಿ. ಒಂದ್ ಟರ್ಮ್ 2 ಸರಿ ನೀವು ನೋಡಿದ್ರೆ ರಾಜಕೀಯ 2 ಸರಿ ಜನ ತಿರಸ್ಕಾರ ಮಾಡಿದಾರೆ. ಶಶಿಧರಮಣ್ಣಪ್ಪನವ್ರಿಗೆ ಒಂದ್ಸರಿ ಕೊಡಿ ಅವಕಾಶ, ಏನಾಗಲ್ಲ. ಸರ್, ಈಗ ತಾವು ಒಂದು ಪ್ರಶ್ನೆ ಮಾಡ್ಬೇಕಂತ ಹೇಳಿದ್ರೆ, ಈಗ ಯಾರ ಜೊತೆ ಗುರುತಿಸ್ಕೊಂಡಿದ್ದೀರಿ ಸರ್ ಕಾಂಗ್ರೆಸ್ ನಾಯಕ? ಮೊದಲಿನ ಭೀಮನಪ್ಪನವರು ಲಾಸ್ಟ್ ಟರ್ಮ್ ನಾವು ಪುಟ್ಟಣ್ಣಪ್ಪನ ಕೊಡಬೇಕು ಅಂತ ನಾವು ಶಶಿಧರಮಣ್ಣಪ್ಪನವ್ರ ಹತ್ರ ನಾವು ಬ್ಯಾಟಿಂಗ್ ಮಾಡಿದ್ರೆ, ಆದ್ರೆ ನಮ್ ಪುಟ್ಟಣ್ಣಪ್ಪನವರು ಲಾಸ್ಟ್ ಟರ್ಮ್ ಭೀಮನಪ್ಪ ಇದೇ DK ಸಾಹೇಬ್ರ ಮನೆ ಹತ್ರ ಆಗ್ಲಿ ಭೀಮನಪ್ಪ ಅವ್ರ ಹತ್ರ ಆಗ್ಲಿ ಕನ್ವಿನ್ಸ್ ಮಾಡ್ಲೇ ಇಲ್ಲ. ಅವರು ನನಗ್ ಟಿಕೆಟ್ ಬಂದ್ಬಿಟ್ಟಿದೆ ಅನ್ನೋ ಲೆಕ್ಕದಲ್ಲಿ ಇದ್ರು. ಆ ತರ ಹತಾಶೆ ಬೇಡ. ನಮ್ಮ ತಾಲೂಕಿಗೆ ಯಾರು ಯಜಮಾನ್ರು ಭೀಮನಪ್ಪನವರೇ ಯಜಮಾನ್ರು. ಅವ್ರ ಆಶೀರ್ವಾದ ಏನಿದ್ರೆ ನೀ ಗ್ರಾಮ ಪಂಚಾಯತ್ ಸದಸ್ಯನೂ ಆಗಲ್ಲ. ಸರ್, ಈಗ ಏನು CM DK ಸಾಹೇಬ್ರ ಹತ್ರ ಶಶಿಧರಮಣ್ಣಪ್ಪನವರು ಏನಾದ್ರು ಈ ಸಲ 28ಕ್ಕೆ ನಾನೇ ಅಭ್ಯರ್ಥಿ ಆಗ್ಬೇಕಂತ ಹೇಳಿದ್ರು, ಹೋಗಿ ವಕಾಲತ್ ಹಾಕಿದಾರ? ಸರ್, ಅದು ನಮಗ್ ಗೊತ್ತಿಲ್ಲ, ಅದು ಸಸ್ಪೆನ್ಸ್ ಆಗಿದೆ. ರಾಜೀವ್ ಗೌಡ್ರು, ಭೀಮನಪ್ಪ ಸಾಹೇಬ್ರ ಮಗ ಅವರು ಶಶಿಧರಮಣ್ಣಪ್ಪ ಅವರು ಮತ್ತೆ ಪುಟ್ಟಣ್ಣಪ್ಪನ ಮೂವರನ್ನು ಒಂದು ತೀರ್ಮಾನಕ್ಕೆ ಬರ್ಬೇಕು ಸರ್. ರಾಜೀವ್ ಗೌಡ್ರು ಅಷ್ಟೇ ಒಂದ್ ಹೇಳಿಕೆ ಕೊಡ್ಲಿ. ಕಾಂಗ್ರೆಸ್ ಅಲ್ಲಿ ಯಾಕೆ ಪ್ರಿಫರ್ ಕೊಟ್ರೆ ನಾವು ದುಡಿತೀವಿ ಅಂತ ಅವರು ಹೇಳಿಕೆ ಕೊಡ್ಲಿ. ಪುಟ್ಟಣ್ಣಪ್ಪನವ್ರು ಹೇಳಿಕೆ ಕೊಡ್ಲಿ. ಅದು ಬದ್ಧವಾಗಿರ್ತೀವಿ. ಅದ್ ಬಿಟ್ಬಿಟ್ಟು ಲಾಸ್ಟ್ ನಾನು ಕಾಂಗ್ರೆಸ್ ಅಂದ್ರೆ ಲಾಸ್ಟ್ ಅಲ್ಲಿ ಭೀಮನಪ್ಪನವ್ರ ಬೈಕೊಂಡೋದು, DK ಸಾಹೇಬ್ರನ್ನ ಬೈಕೊಂಡೋದು ರೆಕಾರ್ಡ್ ಇದೆ ಸ್ವಾಮಿ. ಎಲ್ಲ ನೋಡ್ರಿ. ಹಿಂದಿಂದು 2023ರಲ್ಲಿ ನೀವು DK ಸಾಹೇಬ್ರ ಬಗ್ಗೆ ಮತ್ತೆ ಭೀಮನಪ್ಪ ಸಾಹೇಬ್ರ ಬಗ್ಗೆ ಏನೇನ್ ಮಾತನಾಡಿದ್ರೆ ರೆಕಾರ್ಡ್ಗಳಿದೆ. ಅರ್ಥ ಆಯ್ತಾ? ಯಾರು ಯಾವ್ದು ಮರ್ತಿಲ್ಲ. ನೀವು ಏನೋ ಈಗ 2 ದಿನ ಹೋಗ್ಬಿಟ್ಟು ನೀವು ಶಶಿಧರಮಣ್ಣಪ್ಪ ಸಾಹೇಬ್ರಿಗೆ ಟೋಪಿ ಹಾಕಕ್ ಹೋಗ್ಬೇಡ್ರಿ. ಅವ್ರು ಟೋಪಿ ಬೇಡವ್ರಲ್ಲ, ಅವ್ರು ಯಾವತ್ತು ಅರ್ಥ ಮಾಡ್ಕೊಡ್ರಿ. ಈಗ ತಾವು ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳು ಇದೆಲ್ಲ ಬರ್ತಾ ಇರೋದ್ರಿಂದ ಏನು ಶಶಿಧರಮಣ್ಣಪ್ಪನವರ ನೇತೃತ್ವದಲ್ಲಿ ಏನಾದ್ರು ಅಭ್ಯರ್ಥಿಗಳನ್ನ ನಿಲ್ಲಿಸಿ ಗೆಲ್ಲಿಸೋ ಅಂತ ಮುನ್ಸೂಚನೆ ಇದೆಯಾ ಸರ್? ಎಲ್ಲ ಅವ್ರ ನೇತೃತ್ವದಲ್ಲೇ ನಡೆಯೋದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರಾಗಿದ್ದವರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿದ್ದು ಶಶಿಧರಮಣ್ಣಪ್ಪ ಅವರ ನೇತೃತ್ವದಲ್ಲೇ ಎಲ್ಲ ನಡೆಯುತ್ತೆ. ಇನ್ನೇನ್ ಮತ್ತೆ ಈಗ ಕಾಂಗ್ರೆಸ್ ಆಫೀಸಲ್ಲಿ ಬಂದಂತೂ ನೀವು ಮಾಡಕ್ಕಂತೂ ನಿಮ್ಗೆ ಶಕ್ತಿ ಇಲ್ಲ. ಇನ್ ಚುನಾವಣೆ ಇದ್ ಮಾಡ್ತೀವಿ, ಫೇಸ್ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡು ಕಾಂಗ್ರೆಸ್ ಆಫೀಸಲ್ಲೇ ಬಂದು ನೀವು ಒಂದು ಮೀಟಿಂಗ್ ಮಾಡಕ್ ಆಗ್ತಾ ಇಲ್ಲ. ನೀವು ಅರ್ಥ ಆಯ್ತಾ? ನೀವು ಅಲ್ಲೆಲ್ಲೋ ನಿಮ್ ತೋಟದ ಖಾಸಗಿ ತೋಟದಲ್ಲಿ ಮಾಡ್ಕೊಂತೀರಿ. ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ಬೇಕು, ಮಾಡ್ತಾ ಇದ್ರ. ಕಾಂಗ್ರೆಸ್ ಆಫೀಸ್ ಏನಕ್ಕಿರೋದು? ಕಾಂಗ್ರೆಸ್ ಆಫೀಸಲ್ಲಿ ಮಾಡಿ. ನಿಮ್ಗೆ ಅಷ್ಟು ಧೈರ್ಯ ಇರ್ಬೇಕು. ರಾಜಕೀಯ ಬಂದು ಮುಕ್ತಿ ಮಾಡಿ ನಿಮ್ ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ. ಇನ್ನೇ ನಿಮ್ ಖಾಸಗಿ ಕಾರ್ಯಕ್ರಮ ಅಲ್ಲ. ಜನಗಳಿಗೆಲ್ಲ ದಾರಿ ತಪ್ಪಿಸಿ ಜನ ಬರ್ಬೇಕು ಅಂದ್ಬಿಟ್ಟು ನೀವು ಕಾಂಗ್ರೆಸ್ ಕಾರ್ಯಕ್ರಮ ಆಗ್ತಿರೋದು. ಗೊತ್ತಾಯ್ತಾ ಸರ್? ಈಗ ಏನು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಮಾಡೋ ಇದ್ರಲ್ಲಿ ಇದೇ ಕಾಂಗ್ರೆಸ್ನ ಮೂಲ ಏನು ಲೀಡರ್ಸ್ ಇದ್ದಾರೋ ಅವರೆಲ್ಲ ಅಲ್ಲಿ ಉಪಸ್ಥಿತರು ಇರ್ತಾರಂತೇಳಿ ಈಗಾಗಲೇ ಹೇಳಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಹೋಗ್ತೀರಾ? ನಿಮ್ಗೆ ಆಹ್ವಾನ ಬಂದಿದ್ಯಾ? ಸ್ವಾಮಿ, ಕಾಂಗ್ರೆಸ್ ಅವ್ರು ಹೇಳಿಕೆ ಕೊಡ್ಲಿ. ಕಾಂಗ್ರೆಸ್ ಅಲ್ಲಿ ಬಿ ಫಾರಂ ಯಾರು ಕೊಟ್ಟು ಅವ್ರಿಂದ ಇಲ್ಲಿ ಅಂತ ಅವ್ರು ಹೇಳಿಕೆ ಕೊಡ್ಲಿ. ಅಂತ ಆಯ್ತಾ? ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರೆ. ಇಲ್ಲ ಅಂದ್ರೆ ಅವ್ರವ್ರ ವೈಯಕ್ತಿಕ ಅವ್ರು ಹೋಗ್ಬೋದು. ಯಾರೋ ಹೋಗ್ತಾರೋ ಬಿಡೋದು ಹೇಳಕ್ ಆಗೋದಿಲ್ಲ. ಆದ್ರೆ ಪುಟ್ಟಣ್ಣವರು ದಯವಿಟ್ಟು ನೀವ್ ಈಗ್ಲೇ ಘೋಷಣೆ ಮಾಡ್ಕೊಳ್ಳಿ. ನೀವು 2028ಕ್ಕೆ ನಮ್ಮ ಸರ್ಕಲ್ ಅಲ್ಲಿ ಶಾಲು ತೀರ್ಸೋ ಅವಶ್ಯಕತೆ ಬೇಕಾಗಿಲ್ಲ. ಈಗಲೇ ತೀರಿಸ್ಬಿಡಿ ಶಾಲುನ. ಯಾರ್ಯಾರು ಬೈಬೇಕು ಇವಾಗೆ ಬೈಕೊಂಬಿಡಿ. ಮುಂದೆ ಬೇಕಾಗಿಲ್ಲ. 2022 ವರ್ಷ ಐತೆ, ನೀವು ರೆಡಿ ಆಗ್ಬೋದು. ಅದು ಬಿಟ್ಟು ಈ ಕಾಂಗ್ರೆಸ್ ಅಂದ್ಬಿಟ್ಟು ಎಲ್ಲ ದಾರಿ ತಪ್ಪಿಸಿ ಲಾಸ್ಟ್ ಅಲ್ಲಿ ಜನ ಲಾಸ್ಟ್ ಟೈಮ್ ಆದಂಗೆ ಗೊಂದಲ ಆಗೋದು ಬೇಡ. ಯಾರನ್ನ ಒಬ್ರು ಇರ್ಲಿ, ನೀವೇ ಡಿಸೈಡ್ ಮಾಡ್ಕೊಡಿ. ಈಗ ಕಳೆದ ಸಲ ಎಲ್ಲ ಪುಟ್ಟು ಆಂಜನಪ್ಪರ ಜೊತೆಯಲ್ಲೇ ತಾವು ಇದ್ರೆ ಈಗ ಅವ್ರ ಮೇಲೆ ವೈಮನಸ್ಸು ಯಾಕೆ ಸರ್? ವೈಮನಸ್ಸು ಏನಿಲ್ಲ. ಅವ್ರ ಜೊತೆಲ್ಲ ಇದ್ದೀರಿ, ಸಿಗ್ತಾರೆ, ಮಾತಾಡ್ತೀನಿ. ನಮ್ಗೇನು ಅದ್ರಲ್ಲಿ ಇಲ್ಲ. ಆದ್ರೆ ಅವ್ರ ಭೀಮನಪ್ಪನವ್ರನ್ನೇ ತುಳಿಯಕ್ ಪ್ರಯತ್ನ ಮಾಡ್ತಾರಂದ್ರೆ ಯಾರಿದ್ರೆ ಬೇಜಾರಾಗಲ್ಲ. ಒಂದು ಫೋಟೋ ಹಾಕ್ಸಲ್ಲ ನ್ಯಾಯವಾಗಿ. ಅವ್ರಿಗೆ ಇಷ್ಟ ಬಂದಂಗ ಭೀಮನಪ್ಪ ಸಾಹೇಬ್ರ ಮಗನ್ ಅವರು ಕೇರೆ ಮಾಡ್ತಾ ಇಲ್ಲ. ಏನೋ ನಮ್ಗ ವಸ್ತುಕ್ ಹೋಗೋದು ಬರೋದ್ ಮಾಡ್ತಾರೆ. ನೀವ್ ಮಾಡ್ತಾ ಇರೋದು, ನೀವ್ ಎಲ್ಲೆಲ್ಲಿ ಮಾತನಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ನಮ್ಗೆ. ಅವ್ರ ಋಣದಲ್ಲಿ ನೀವ್ ಇರೋದು ಅರ್ಥ ಮಾಡ್ಕೊಳ್ಳಿ.
18ರಲ್ಲೇ ಸೋಲ್ಸ್ಬೇಕಂತ ನೀವು ಶಬ್ದ ಮಾಡಿದ್ದವ್ರು ಬರ್ತಾಬಿಟ್ಟಿದ್ದೀರಾ, ಶಬ್ದ ಮಾಡಿದೀರಾ, ಅರ್ಥ ಆಯ್ತಾ? ಆ ಶಬ್ದ ನಿಮ್ ಕೈಲಿ ಆಗ್ಲಿಲ್ಲ. 2023ರಲ್ಲಿ ಏನೋ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಯ್ತು, ಅವ್ರು ಬಿಟ್ಕೊಟ್ರು, ಏನೋ ಸೋಲಾಯ್ತು. ಅವಾಗೂ ನೀವು ಕಾಂಗ್ರೆಸ್ ಸ್ಪಂದನೆ ಮಾಡಿದ್ದೀರಾ ಸ್ವಾಮಿ. ಈಗ 2028ಕ್ಕೆ ಈ ಪಕ್ಷಾಂತರದಾಗ ಬರ್ರಿ, ನೀವು ಅದೆಷ್ಟು ನೋಟ್ ತಗೊಂತೀರ ನೋಡೋಣ, ಜನ ಇರ್ತಾರೆ. ಅಂದ್ರೆ ಆವಾಗಿರೋ ಪುಟ್ಟಣ್ಣನೇ ಬೇರೆ, ಇವಾಗಿರೋ ಪುಟ್ಟಣ್ಣನೇ ಬೇರೆ ಅಂತ ಜನಕ್ಕೂ ಗೊತ್ತಾಗೋಯ್ತು. ನೀವು ಸ್ವಾಮಿ ರಾಜಕಾರಣ ಮಾಡಕ್ ಬಂದವರು 106 ಎಕರೆ ತಾಲೂಕಲ್ಲಿ ಏನು ಮಾಡಿದ್ರಿ ಜಮೀನ್ ನೀವು ಲೇಔಟ್ ಮಾಡಿ ಏನಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ? ರೈತರೆಲ್ಲ ನಿಮ್ ಜಮೀನುಗಳು ಮಾರ್ಬಿಟ್ಟು ರಿಯಲ್ ಎಸ್ಟೇಟ್ ಇಳಿಬೇಕಾ? ನೀವು ಬೆಂಗಳೂರಿಗೆಲ್ಲ ಮಾರಕ್ಕ ನೀವು ರೈತರ ಜಮೀನು ತಗೊಂಡಿರೋದು, ವ್ಯವಸಾಯ ಮಾಡ್ಸಕ್ಕಲ್ಲ ನೀವು. ಸರ್, ಈಗ ನಮ್ಮ ಹಿರಿಯರು ಕಣ್ಣನವರು 12ನೇ ತಾರೀಕು SIR ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮಾಡಿದಾರಲ್ಲ ಕಾರ್ಯಕ್ರಮ. ಸ್ವಾಮಿ 2,09,793 ಜನ ಓಟಿಸಿರೋದು. ಆಲ್ರೆಡಿ 2,06,963 ಕ್ಲಿಯರ್ ಆಗಿದೆ. 2,000 ಉಳಿದಿದೆ ಅಷ್ಟೇ SIR. ನಾಳೆ 2,000 ಕ್ಲೋಸ್ ಆಗುತ್ತೆ. ಇನ್ಯಾರು ಸ್ವಾಮಿ ನೀವು ಮಾಡೋದು SIR ಜಾಗೃತಿ? ಇಟ್ ಪ್ರೂಫ್ ಸಮೇತ ಇದೆ ತಾಲೂಕು ಆಫೀಸ್ ತರಿಸಿದ್ರೆ. 2,000 ನಿಮ್ ಖಾಲಿ ಇದೆ. ನಾಳೆ 2,000 ವಿತರಣೆ ಆಗುತ್ತೆ. ವಿತರಣೆ ಆದ್ರೆ ಕ್ಲೋಸ್ ಆಗುತ್ತೆ. ನಿಮ್ ಭಾನುವಾರ ಇನ್ಯಾವ್ದು ನೀವು ಕಾರ್ಯಕ್ರಮ ಮಾಡೋದು? 2022ರಲ್ಲಿ ನೀವು ಕಾಂಗ್ರೆಸ್ ಸದಸ್ಯತ್ವ ಯಾವ್ದಾರ ಒಂದು ಮಾಡಿಸಿದೀರಾ? ನೀವು ಮಾಡ್ಕೊಂಡಿದ್ದೀರಾ? ನೀವು ಹೋಗ್ಲಿ ಕಾಂಗ್ರೆಸ್ ಸದಸ್ಯತ್ವ ನೀವು ಮಾಡ್ಕೊಂಡಿದ್ದೀರಾ ಸರ್? 2,09,736ರಲ್ಲಿ 2,000 ಬಿಟ್ಟು ಎಲ್ಲಾನು ವಿತರಣೆ ಆಗೋಗಿದೆ. 2,000 2,000 ನಾಳೆ ಕ್ಲೇಸ್ ಆಗುತ್ತೆ. ನೀವು ನಾಳೆ ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? SIR ಮಾಡ್ತಾ ಇದ್ದೀರಂತೆ. 2,000 ನಾಳೆ ಕ್ಲಿಯರ್ ಆದ್ಮೇಲೆ ಯಾರು ಜಾಗೃತಿ ಮೂಡಿಸ್ತೀರಾ ನೀವು ಸ್ವಾಮಿ? ವಿತರಣೆ ಆಗೋಗಿದೆ, ಅರ್ಥ ಆಯ್ತಾ?